ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, ನಿಮ್ಮ PC ಟೆಕ್ನಿಷಿಯನ್. ಡಿಯರ್ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ PC ತುಂಬಾ ಹ್ಯಾಂಗ್ ಆಗ್ತಾ ಇದೆ ಅಥವಾ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಇಂದು ಈ ವಿಡಿಯೋನ ನೋಡಿದ್ರೆ ನಿಮ್ಮ ಸ್ಲೋ ಆಗ್ತಾ ಇರೋಂಥ ಲ್ಯಾಪ್ಟಾಪ್ ಅಥವಾ ಹ್ಯಾಂಗ್ ಆಗ್ತಾ ಇರೋಂಥ ಲ್ಯಾಪ್ಟಾಪ್, PC, ಡೆಸ್ಕ್ಟಾಪ್ ಯಾವುದೇ ಆಗಿರ್ಬೋದು, ಇದು ಒಂದೇ ಕ್ಲಿಕ್ ಅಲ್ಲಿ ಸಾಲ್ವ್ ಆಗುವಂತಹ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದುವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಮೊದಲು ಯಾವುದರ ಎನಿ ಬ್ರೌಸರ್ಗೆ ನೀವು ಹೋಗ್ಬೇಕಾಗುತ್ತೆ. ಸೊ ನೀವು ಗೂಗಲ್ ಅಲ್ಲಿ PC ರಿಪೇರ್ ಟೂಲ್ ಅಂತ ಸರ್ಚ್ ಮಾಡಿ, PC ರಿಪೇರ್ ಟೂಲ್ ಅಂತ ಸರ್ಚ್ ಮಾಡಿ ಜಸ್ಟ್ ಎಂಟರ್ ಕೊಡಿ. ನೀವು ಸ್ವಲ್ಪ ಇಲ್ಲಿ ಕೆಳಗಡೆ ಬಂತ ಅಂತಂದ್ರೆ ಇಲ್ಲಿ PC ರಿಪೇರ್ ಟೂಲ್ ಸ್ಪೀಡ್ ಅಪ್ ವಿಂಡೋಸ್ ಪರ್ಫಾರ್ಮೆನ್ಸ್ ಅಂತ ಇದೆ. ಸೊ ಇದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಬಂದು outbyt.com ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕುಕೀಸ್ ಕೇಳುತ್ತೆ, ಓಕೆ ಅಕ್ಸೆಪ್ಟ್ ಕೊಡಿ. ಇದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಇದು ಇಲ್ಲಿ ಡೌನ್ಲೋಡ್ PC ರಿಪೇರ್ ಅಂತ ಇದೆ. ಸೊ ಇದರ ಒಂದು ವೆಬ್ಸೈಟ್ ನ URL ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ವೆಬ್ಸೈಟ್ ಮೇನ್ ಪೇಜಿಗೆ ಡೈರೆಕ್ಟ್ ಆಗಿ ನೀವು ಬರಬಹುದು. ಫ್ರೆಂಡ್ಸ್, ಈ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ್ರೆ ಏನಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರತಿ ಒಂದು ರಿಜಿಸ್ಟ್ರಿ ಸಂಬಂಧಪಟ್ಟಿರತಕ್ಕಂತ ಆಲ್ ರಿಪೇರ್ಸ್ ಸಂಬಂಧಪಟ್ಟಂತಹ ಎಲ್ಲ ಪ್ರತಿಯೊಂದನ್ನು ಫಿಕ್ಸ್ ಮಾಡಬಹುದು ಇದರಲ್ಲಿ. ಹಾಗೆ ನಿಮ್ಮ PC ನ ಮೊದಲಿಗಿಂತ ಹೆಚ್ಚಿಗೆ ಸ್ಪೀಡ್ ಅಲ್ಲಿ ಬೂಸ್ಟ್ ಮಾಡಬಹುದು. ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಏನಾಗುತ್ತೆ ಫ್ರೆಂಡ್ಸ್, ನಿಮ್ಮ PC ಅಥವಾ ಲ್ಯಾಪ್ಟಾಪ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಯಾಕೆ ತಡ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ PC ರಿಪೇರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅಬೌಟ್ ಅದು 22.3 MB ಇದೆ. ಸೊ ಇದು ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಫ್ರೆಂಡ್ಸ್, ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೋ ಇನ್ ಫೋಲ್ಡರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಔಟ್ ಬೈ PC ರಿಪೇರ್ ಅಂತ ಇದೆ, ಇಲ್ಲಿ 22 MB ಇದೆ ಫ್ರೆಂಡ್ಸ್. ಜಸ್ಟ್ ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಡು ಯು ವಾಂಟ್ ಟು ಅಲೋ ದಿಸ್ ಆಪ್ ಟು ಮೇಕ್ ಚೇಂಜಸ್ ಯುವರ್ ಡಿವೈಸ್ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ಬ್ಯಾಕ್ ಗ್ರೌಂಡ್ ಸಂಬಂಧಪಟ್ಟ ಎಲ್ಲ ವಿಂಡೋಸ್ ಅನ್ನ ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ PC ರಿಪೇರ್ ಟೂಲ್ ಗೆ ಸಂಬಂಧಪಟ್ಟ ಒಂದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ವೆಲ್ಕಮ್ ಟು PC ರಿಪೇರ್ ಇನ್ಸ್ಟಾಲರ್ ಅಂತ ಇದೆ. ಇಲ್ಲಿ ಲಾಂಚ್ ಆಟೋಮೆಟಿಕಲಿ ಅಟ್ ವಿಂಡೋಸ್ ಸ್ಟಾರ್ಟ್ಅಪ್ ಅಂತ ಚೆಕ್ ಇನ್ ಆಗಿರುತ್ತೆ. ಸೊ ನೀವು ಪ್ರತಿಯೊಂದು ಸರಿ ನೀವು ನಿಮ್ಮ PC ಶಟ್ ಡೌನ್ ಮಾಡಿ ಆನ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ಬೇಕಂತ ಕೇಳುತ್ತೆ. ಸೊ ನಮಗೆ ಅದರದ್ದು ನೆಸೆಸಿಟಿ ಇರಲ್ಲ ಫ್ರೆಂಡ್ಸ್. ಸೊ ನೀವು ಇದ್ರೆ ಅದನ್ನ ಚೆಕ್ ಇನ್ ಇರ್ಲಿ. ಸೊ ನನಗೋಸ್ಕರ ನಾನು ಈಗ ಚೆಕ್ಔಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಅದು ಯೂಸ್ ಇಲ್ಲ. ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅಂತ ಇದೆ. ಸೊ ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಈ PC ರಿಪೇರ್ ಟೂಲ್ ನ ಐಕಾನ್ ಅಲ್ಲಿ ನಮಗೆ ಶೋ ಮಾಡ್ಬೇಕಂತ ಅಥವಾ ಕ್ರಿಯೇಟ್ ಮಾಡ್ಬೇಕಂತ ಕೇಳುತ್ತೆ. ಸೊ ಅದು ಹಾಗೆ ಇರ್ಲಿ. ಸೆಂಡ್ ಅನಿಮೋಸ್ ಇನ್ಫೋ ಹೆಲ್ಪ್ ಇಂಪ್ರೂವ್ ಅವರ್ ಸರ್ವಿಸ್ ಅಂತ ಇದೆ. ಸೊ ಇದರದ ಒಂದು ಪ್ರತಿಯೊಂದು ಡಾಟಾನ ಅವ್ರು ಇಂಪ್ರೂವ್ ಮಾಡೋಕ್ಕೋಸ್ಕರ ನೀವು ಆಟೋಮೆಟಿಕ್ ಆಗಿ ಸೆಂಡ್ ಆಗ್ಬೇಕಂತ ಕೇಳುತ್ತೆ. ಸೊ ಅದು ನೆಸೆಸರಿ ಇರಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು PC ಪರ್ಫಾರ್ಮೆನ್ಸ್ ತುಂಬಾನೇ ಚೇಂಜಸ್ ಆಗುತ್ತೆ, ಸ್ಪೀಡ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಟು ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವಾಗ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಒನ್ಸ್ ಇದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ್ರೆ ಇಲ್ಲಿ ಫಿನಿಶ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಂಚ್ PC ರಿಪೇರ್ ಅಂಡ್ ಸ್ಕ್ಯಾನ್ PC ಅಂತ ಇದೆ. ಜಸ್ಟ್ ಈಗ ನಾವು ಫಿನಿಶ್ ಕೊಟ್ಟ ತಕ್ಷಣ ಇಲ್ಲಿ ಲಾಂಚ್ ಆಗ್ಬೇಕಂತ ಕೇಳುತ್ತೆ. ಸೊ ನಾ ಇಲ್ಲಿ ಅನ್ಚೆಕ್ ಮಾಡಿ ಇಲ್ಲಿ ಫಿನಿಶ್ ಕೊಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡಿ ಡೆಸ್ಕ್ಟಾಪ್ ಅಲ್ಲಿ ಇವಾಗ PC ರಿಪೇರ್ ಟೂಲ್ ನ ಒಂದು ಐಕಾನ್ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೀವು ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡಿ ಸೇ ಎಸ್ ಕೊಡಿ. ಸೊ ಇವಾಗ PC ಸಂಬಂಧಪಟ್ಟಿರತಕ್ಕಂತ ನಿಮ್ಮ ಹಾರ್ಡ್ವೇರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಏನಾರ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಇದರಲ್ಲಿ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಅದನ್ನ ರೀಸಾಲ್ವ್ ಕೂಡ ಮಾಡಬಹುದು. ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಇಲ್ಲಿ ಸ್ಕ್ಯಾನ್ ನೌ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಇಲ್ಲಿ ಸ್ಕ್ಯಾನ್ ಅಂತ ಇದೆ, ಪವರ್ ಟೂಲ್ ಅಂತ ಇದೆ. ಸೊ ಪ್ರತಿಯೊಂದು ಕೂಡ
ಕೂಡ ಇಲ್ಲಿ ಸಂಬಂಧಪಟ್ಟ ಆಪ್ಸ್ ಗಳು ಬರ್ತವೆ. ಇಲ್ಲಿ ಸ್ಟಾಪ್ ಪಾಪ್ಅಪ್ಸ್ ಅಂತ ಇದೆ, ಸ್ಪೀಡ್ ಅಂತ ಇದೆ, ಪ್ರೈವೇಸಿ ಅಂತ ಇದೆ, ಹಾಗೆ ಸೆಟ್ಟಿಂಗ್ಸ್ ಅಂತ ಇದೆ, ಹೀಗೆ ಇಲ್ಲಿ ಸ್ಕ್ಯಾನ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ರೆ ನೀವು ಕಂಪ್ಲೀಟ್ ಆಗಿ ನಿಮ್ಮ PC ಗೆ ಸಂಬಂಧಪಟ್ಟ ಏನೇ ಪ್ರಾಬ್ಲಮ್ ಇದ್ರೂ ಹಾರ್ಡ್ವೇರ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸ್ಕ್ಯಾನ್ ಆಗಿ ಏನಾರ ಪ್ರಾಬ್ಲಮ್ ಇದ್ರೆ ಇಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಪರ್ಸೆಂಟೇಜ್ ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದು 100% ಆಗೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ನಮ್ಮ PC ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸ್ಕ್ಯಾನ್ ಮಾಡಿ ನಮಗೆ ತಿಳಿಸ್ಕೊಡುತ್ತೆ. ಸೊ ಇದು ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ನಮ್ಮ ಒಂದು PC ಯ ಪರ್ಫಾರ್ಮೆನ್ಸ್ ಅನ್ನ ನಾವು ಹೆಚ್ಚಾಗಿ ಮಾಡೋಕ್ಕೋಸ್ಕರ ಈ ಒಂದು ಸಾಫ್ಟ್ವೇರ್ ಅನ್ನ ನಾವು ಯೂಸ್ ಮಾಡ್ತೀವಿ ಫ್ರೆಂಡ್ಸ್, PC ರಿಪೇರ್ ಟೂಲ್ ಅಂತ ಹೇಳಿ. ಸೊ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಆಗೋವರೆಗೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ವೇಟ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ಇವಾಗ PC ನಮ್ದು ಸ್ಕ್ಯಾನ್ ಆಗ್ತಾ ಇದೆ. ಸೊ ಇಲ್ಲಿ PC ರಿಪೇರ್ ಟು ಟ್ರೈಯಿಂಗ್ ಆಕ್ಸೆಸ್ ಟು ಲಾಗಿನ್ ಟು ಯುವರ್ ಎಡ್ಜ್ ಅಂತ ಇದೆ. ಸೊ ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಇದು ನಾವೇನಾದರೂ ಅವಸ್ಥೆ ಆಗಲಿ ಬೇರೆ ಆಂಟಿವೈರಸ್ ಏನಾದರೂ ಕೂಡ ನಾವು ಈ PC ಯಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಈ ರೀತಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಜಸ್ಟ್ ಅದನ್ನ ಕ್ಲೋಸ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಕ್ಯಾನ್ ಇದೆ, ಸಿಸ್ಟಮ್ಸ್ ಆಪ್ಸ್ ಇದೆ, ಆಫ್ ಕ್ಯಾಚಸ್, PC ಸ್ಟೋರೇಜ್, ಪ್ರೈವಸಿ ಪ್ರೊಟೆಕ್ಷನ್ಸ್, ಪಾಸ್ವರ್ಡ್, ವೆಬ್ಸೈಟ್ ನೋಟಿಫಿಕೇಶನ್ಸ್, ವಲನಬಿಲಿಟೀಸ್, PUV ಅಂಡ್ ಸೆಕ್ಯೂರಿಟಿ, ಪವರ್ ಟೂಲ್, ಈ ರೀತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಕೂಡ ಇಲ್ಲಿ ಸ್ಕ್ಯಾನ್ ಮಾಡುತ್ತೆ ಫ್ರೆಂಡ್ಸ್. ಇಲ್ಲಿ ಕಂಪ್ಲೀಟ್ ಆಗಿ ಇವಾಗ ನಮ್ಮ PC ಸ್ಕ್ಯಾನ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಆಕ್ಟಿವೇಟರ್ ಅಂಡ್ ರಿಪೇರ್ ಅಂತ ಇದೆ. ನಾವು ಇದನ್ನ ಅಷ್ಟು ಕೂಡ ಅಟ್ ಎ ಟೈಮ್ ಒಂದೇ ಟೈಮ್ ಅಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಆಕ್ಟಿವೇಟರ್ ಅಂತ ರಿಪೇರ್ ಇದೆ ಅಲ್ಲ, ಇಲ್ಲಿ ಜಸ್ಟ್ ನಾವು ಒಂದು ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಒಂದು ಇಮೇಲ್ ID ಹಾಗೆ ಪ್ರತಿಯೊಂದು ನೇಮ್ ಅನ್ನ ನಾವು ಇಲ್ಲಿ ಎಂಟರ್ ಮಾಡ್ಕೊಂಡು ಇಲ್ಲಿ ಆಕ್ಟಿವೇಟ್ ನಾವು ಕೊಟ್ರೆ ಇದು ಆಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್. ಬಟ್ ನಮಗೆ ಆಕ್ಟಿವೇಟ್ ನಾವು ಮ್ಯಾನ್ಯುವಲಿ ಮಾಡ್ತೀವಿ. ನಿಮಗೆ ಬೇಕಾದಂತಹ ಪ್ರಾಬ್ಲಮ್ಸ್ ಅನ್ನ ಮಾತ್ರ ನಾವು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಅದನ್ನ ಕ್ಲೋಸ್ ಮಾಡಿ. ಹಾಗೆ ಇದು ಪ್ರೋ ವರ್ಷನ್ಸ್ ಕೂಡ ಇದೆ ಫ್ರೆಂಡ್ಸ್. ಸೊ ಇದು ಫ್ರೀ ಆಗಿರೋದ್ರಿಂದ ಐ ಹ್ಯಾವ್ ಎನ್ ಆಕ್ಟಿವೇಶನ್ ಕೀ ಅಂತಂದ್ರೆ ನೀವು ಕೀ ಇದ್ರೆ ನೀವು ಇಲ್ಲಿ ಆಕ್ಟಿವೇಶನ್ ಕೀ ಹಾಕ್ಬೋದು, ಅಥವಾ ಇಲ್ಲಿ ಆಕ್ಟಿವ್ ಅಂದ್ರೆ ಆಕ್ಟಿವ್ ಮಾತ್ರ ಮಾಡಬಹುದು. ಸೊ ಜಸ್ಟ್ ಅದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಇದನ್ನ ಫಸ್ಟ್ ನಾನು ನಿಮಗೆ ತೋರಿಸ್ಕೊಡೋದಾದ್ರೆ ನಮ್ಮ ಒಂದು ಸಿಸ್ಟಮ್ ಸ್ಪೆಸಿಫಿಕೇಶನ್ಸ್ ಕೂಡ ಇದರಲ್ಲಿ ನಮಗೆ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ಮದರ್ ಬೋರ್ಡ್ ಯಾವುದು, ಮೆಮೊರಿ ಮಾಡಲ್ಸ್ ಯಾವುದು, ಡಿಸ್ಕ್ ಡ್ರೈವ್ ಯಾವುದು, ವಿಡಿಯೋ ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು CPU ಸ್ಪೀಡ್ ಎಲ್ಲ ತೋರಿಸ್ತಾ ಇರುತ್ತೆ. ಮೆಮೊರಿ ಬಗ್ಗೆ, ಸ್ಪೀಡ್ ಬಗ್ಗೆ, ಫ್ರೀ ಡಿಸ್ಕ್ ಸ್ಪೇಸ್ ಬಗ್ಗೆ, ರಿಯಲ್ ಟೈಮ್ ಬೂಸ್ಟ್ ಅಂತ ಇದೆ. ಸೊ ರೆಕಮೆಂಡೆಡ್ ಅಂತ ಇದೆ. ಸೊ ನೀವು ರಿಯಲ್ ಟೈಮ್ ಬೂಸ್ಟ್ ಏನಾದ್ರು ನೀವು ಇಲ್ಲಿ ರೆಕಮೆಂಡ್ ಮಾಡ್ತೀರಿ ಅಂತಂದ್ರೆ ಜಸ್ಟ್ ಅದನ್ನು ನೀವು ಎನೇಬಲ್ ಮಾಡಬಹುದು. ಆಮೇಲೆ ಬೂಸ್ಟ್ ಗೇಮ್ ಅಂತ ಇದೆ ಫ್ರೆಂಡ್ಸ್, ಅದನ್ನು ಕೂಡ ನೀವು ಇಲ್ಲಿ ಎನೇಬಲ್ ಮಾಡ್ಬೋದು. ನೀವು ಬೂಸ್ಟ್ ಆಫೀಸ್, ಔಟ್ಲುಕ್ ಅಂಡ್ ಸ್ಕೈಪ್ ಅಂತ ಇದೆ, ನಿಮಗೆ ಯೂಸ್ ಇದ್ರೆ ಅದನ್ನ ನೀವು ಕೂಡ ಆನ್ ಮಾಡ್ಕೋಬಹುದು. ಆಮೇಲೆ ಲಾಸ್ಟ್ ರೀಬೂಟ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಅಪ್ಲಿಕೇಶನ್ಸ್ ಕ್ರ್ಯಾಶಸ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಸಿಸ್ಟಮ್ ಲಾಗ್ ಇಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಏನಾರೋ ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ಡೀಟೇಲ್ಸ್ಗೆ ಹೋದ್ರೆ ಫ್ರೆಂಡ್ಸ್ ಇಲ್ಲಿ ಅದರ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಪ್ಲಿಕೇಶನ್ಸ್ ಕ್ರ್ಯಾಚಸ್ ಬಗ್ಗೆ ನೋಡಿ ಫ್ರೆಂಡ್ಸ್, ಪ್ರತಿಯೊಂದು ಅಪ್ಲಿಕೇಶನ್ಸ್ ಕ್ರ್ಯಾಚಸ್ ಕೂಡ ಇಲ್ಲಿ ಕಾಣ್ತವೆ ಫ್ರೆಂಡ್ಸ್. ಇಲ್ಲಿ ಹಾಗೆ ಇಲ್ಲಿ PC ಸ್ಟೋರೇಜ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಟೆಂಪ್ರವರಿ ಫೈಲ್ಸ್ ಅಂತ ಇದೆಲ್ಲ ಫ್ರೆಂಡ್ಸ್. ಇಲ್ಲಿ 100% ಅಂತಂದ್ರೆ 1 GB ಇದೆ. ಇಲ್ಲಿ ವ್ಯೂ ಅಂಡ್ ಫಿಕ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಜಸ್ಟ್ ಇಲ್ಲಿ ರೀಸಾಲ್ವ್ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಅಗೇನ್ ರೀಸಾಲ್ವ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಆಗಿ ಜಂಕ್ ಫೈಲ್ಸ್ ಗಳು ಹಾಗೂ ಟೆಂಪ್ರವರಿ ಫೈಲ್ಸ್ ಗಳು ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತವೆ. ಸೊ ನಿಮ್ಮ ಮತ್ತೆ ಯಾವುದೇ ಬೇರೆ ತರಹದ ಫೈಲ್ಸ್ ಕೂಡ ಇಲ್ಲಿ ಡಿಲೀಟ್ ಆಗೋದಿಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ಆಟೋಮೆಟಿಕ್ ಟೆಂಪ್ರವರಿ ಫೈಲ್ಸ್ಗಳು, ಜಂಕ್ ಫೈಲ್ಸ್ಗಳು ಡಿಲೀಟ್ ಆದರೆ ನಿಮ್ಮ PC ಒಂದು 50% ಸ್ಪೀಡ್ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ವ್ಯೂ ಅಂಡ್ ಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಅದು ಸಕ್ಸಸ್ಫುಲ್ ಆದಮೇಲೆ ಒಪ್ಟಿಮೈಸ್ ಮಾಡಿ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಕ್ ಸ್ಪೇಸ್ ಅನಲೈಸರ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೀವು 100 ಫೈಲ್ಸ್ ಟೋಟಲ್ ಏನಂದ್ರೆ 43.25 GB ಅಂತ ತೋರಿಸ್ತಾ ಇದೆ. ನಿಮ್ಮ PC ಗೆ ಸಂಬಂಧಪಟ್ಟಂತ ಮ್ಯಾಕ್ಸಿಮಮ್ ದೊಡ್ಡ ಫೈಲ್ಸ್ ಗಳು ಏನಿರ್ತಾವಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಯಾವತ್ತು ಯೂಸ್ ಮಾಡದೇ ಇರತಕ್ಕಂಥ ಫೈಲ್ಸ್ ಗಳು ಇಲ್ಲಿ ಓಪನ್ ಆಗ್ತವೆ. ಸೊ ಅವನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಬಹುದು. ಸೊ ಇದನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ರು ಕೂಡ ತೊಂದರೆ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನೀವು ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿರಲ್ಲ. ಸೊ ನೀವು ಬೇಕು ಅಂತ ಹೇಳಿದ್ರೆ ಅದನ್ನ ಒಂದೊಂದೇ ಚೆಕ್ ಮಾಡ್ಕೊಂಡು ನೀವು ಇದನ್ನ ಇಟ್ಕೋಬಹುದು ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಪ್ರೈವಸಿ ಪ್ರೊಟೆಕ್ಷನ್ಸ್ ಅಂತ ಇದೆ, ಆಲ್ರೆಡಿ ಡಿಸೇಬಲ್ಡ್ ಅಂತ ಇದೆ. ಡೀಟೇಲ್ಸ್ ತೊಂದರೆ ಏನಿಲ್ಲ ಫ್ರೆಂಡ್ಸ್. ರಿಯಲ್ ಟೈಮ್ ಪ್ರೈವಸಿ ಪ್ರೊಟೆಕ್ಷನ್ಸ್ ಅಂತ ಇದೆ. ಸೊ ನೀವು ರೆಕಮೆಂಡ್ ಅಂತ ಇದೆ. ಸೊ ನೀವು ಇಲ್ಲಿ
ಪರ್ಸನಲ್ ಡಾಟಾ ಅವನ್ನೆಲ್ಲ ಕೂಡ ನೀವು ಇಲ್ಲಿ ಎನೇಬಲ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಪಾಸ್ವರ್ಡ್ ಅಂತ ಇದೆ. ಸೊ ಇದ್ರದ್ದು ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲಿ ಶೋ ಆಗ್ತಾ ಇದೆ. ವೆಬ್ಸೈಟ್ ನೋಟಿಫಿಕೇಶನ್ಸ್ ಕೂಡ ಏನೂ ಇಲ್ಲ. ಹಾಗೆ ಇಲ್ಲಿ ಎನೇಬಲ್ ಸ್ಮಾರ್ಟ್ ಕಾರ್ಡ್ ಸರ್ವಿಸ್ ಅಂತ ಇದೆ. ಸೊ ಇವನ್ನು ಇಲ್ಲಿ ರೀಸಾಲ್ವ್ ಮೇಲೆ ಮತ್ತೆ ಇಲ್ಲಿ ರೀಸಾಲ್ವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎನೇಬಲ್ ಸ್ಮಾರ್ಟ್ ಕಾರ್ಡ್ ಅಂತ ಇದೆ. ಹಾಗೆ ಇಲ್ಲಿ ವ್ಯೂ ಅಂಡ್ ಫಿಕ್ಸ್, ರೀಸಾಲ್ವ್ ಅಂಡ್ ರೀಸಾಲ್ವ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಟ್ವೀಕ್ಸ್ ಅಂತ ಇದೆ ಫ್ರೆಂಡ್ಸ್. ಇವನ್ನೆಲ್ಲ ನೀವೇನ್ ಮಾಡಬೇಕಾಗುತ್ತೆ, ವ್ಯೂ ಅಂಡ್ ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೆಟ್ವರ್ಕ್ ಸಂಬಂಧಪಟ್ಟದ್ದು ಇಲ್ಲಿ ರಿಪೇರ್ ಕೂಡ ಮಾಡಬಹುದು. ವಿಂಡೋಸ್ ಅಪ್ಡೇಟ್ ಇದ್ರೆ ನೀವು ಯಾವಾಗ ಅಪ್ಡೇಟ್ ಮಾಡಿದಿರ ಅಂತಂದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಅನ್ವಾಂಟೆಡ್ ಪ್ರೋಗ್ರಾಮ್ಸ್ ಅಂತ ಇದೆ ಫ್ರೆಂಡ್ಸ್. ಅನ್ವಾಂಟೆಡ್ ಪ್ರೋಗ್ರಾಮ್ಸ್ ಅನ್ನು ಕೂಡ ನಾವಿಲ್ಲಿ ವ್ಯೂ ಅಂಡ್ ಫಿಕ್ಸ್ ಕೊಟ್ರೆ ಇಲ್ಲಿ ರಿಪೇರ್ ಆಗುತ್ತೆ, ಹೀಗೆ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಆಫ್ ಕ್ರಾಶಸ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಬಂದ್ರೆ ಇಲ್ಲಿ ಆಫ್ ಕ್ರಾಶಸ್ ಬಗ್ಗೆ ನೀವು ಯಾವ ಆಪ್ ನಿಮ್ಮ ಒಂದು PC ನ ಸ್ಲೋ ಮಾಡ್ತಾ ಇರುತ್ತೆ ಅಂತ ಇಲ್ಲಿ ಡೀಟೇಲ್ಸ್ ಕೂಡ ಇರುತ್ತೆ. ಇಲ್ಲಿ ಡೀಟೇಲ್ಸ್ ಹೋದ್ರೆ ಅದನ್ನು ಕೂಡ ನೀವೇನ್ ಮಾಡಬಹುದು, ಕ್ಲೋಸ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ಸಿಸ್ಟಮ್ ಸ್ಪೆಸಿಫಿಕೇಶನ್ಸ್ ಅಂತ ಇದೆ. ಇದು ಸಿಸ್ಟಮ್ ಸ್ಪೆಸಿಫಿಕೇಶನ್ ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಪವರ್ ಟೂಲ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಪವರ್ ಟೂಲ್ ಗೆ ಬಂದ್ರೆ ನೀವು ರೆಗ್ಯುಲರ್ ಆಗಿರ್ತಕ್ಕಂಥ ಅನ್ವಾಂಟೆಡ್ ಆಪ್ಸ್ ಗಳು ನಿಮ್ಮ PC ಯಲ್ಲಿ ಇನ್ಸ್ಟಾಲ್ ಆಗಿದ್ರೆ ಜಸ್ಟ್ ನೀವು ಇಲ್ಲಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು PC ನ ಸ್ಪೀಡ್ ಮಾಡಬಹುದು ಫ್ರೆಂಡ್ಸ್, ಬೂಸ್ಟ್ ಮಾಡಬಹುದು. ಸೊ ನಿಮಗೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ ಒಂದು ಸಾಫ್ಟ್ವೇರ್ ನಿಮಗೆ ಯೂಸ್ ಆಗ್ತಾ ಇರಲ್ಲ ಅವನ್ನ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನೀವು ಕಂಪ್ಲೀಟ್ ಆಗಿ ಅದು ಅನ್ಇನ್ಸ್ಟಾಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ 2GB ಇದೆ. ಸೊ ಈ ತರದ್ದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಬಾಕ್ಸ್ ಗಳನ್ನ ನೀವು ಚೆಕ್ ಇನ್ ಮಾಡಿಕೊಂಡು ನೀವೇನ್ ಮಾಡಬಹುದು, ಇಲ್ಲಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೊಟ್ರೆ ಕಂಪ್ಲೀಟ್ ಆಗಿ ಆ ಒಂದು ಸಾಫ್ಟ್ವೇರ್ ಇದರಲ್ಲಿ ಅನ್ಇನ್ಸ್ಟಾಲ್ ಆಗುತ್ತೆ. ಅದೇ ರೀತಿ ನಿಮಗೆ ಬೇರೆ ಯೂಸ್ ಆಗದೇ ಇರುವಂತಹ ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿ ಜಸ್ಟ್ ಫ್ರೆಂಡ್ಸ್ ಇಲ್ಲಿ ಕ್ಲೋಸ್ ಅನ್ನೋ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫುಲ್ಲಿ ಎಕ್ಸಿಟ್ PC ರಿಪೇರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಅಷ್ಟು ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಒಂದು ಸ್ಟಾರ್ಟ್ ಗೆ ಬಂದ್ಬಿಟ್ಟು ನಿಮ್ಮ PC ನ ಒಂದ್ಸಾರಿ ನೀವು ಇಲ್ಲಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ತರದ ವಿಡಿಯೋನ ನಾನು ಮುಂದೆ ನಿಮಗೋಸ್ಕರ ಈ ಒಂದು ಡೆಸ್ಟಿನಿ ಟೆಕ್ ಇನ್ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.